ನಮಸ್ಕಾರ. ಬಿಗ್ ಸ್ಟೋರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಭಾರತದ ಗಡಿ ವಿಸ್ತರಿಸಿದ್ದ ಮಹಾರಾಜ ರಾಜರಾಜ ಚೋಳ ಹಿಂದೂ ಧರ್ಮದ ಉತ್ತುಂಗಕ್ಕೆ ನೀಡಿದ್ದ ಅಪಾರ ಕೊಡುಗೆ. ಶಿವನ ಗಣದಿಂದಲೇ ಬಂದ ಚೋಳರು ಹಿಂದೂಗಳಲ್ಲ ಅನ್ನೋದು ಸರಿನಾ? ಸಪ್ತ ಸಾಗರದಾಚೆಗೂ ಸಾಮ್ರಾಜ್ಯವನ್ನ ವಿಸ್ತರಿಸಿದ ಸಾಮ್ರಾಟರು, ಮಹಾನ್ ಶೈವ ಭಕ್ತರು, ವಿಷ್ಣು ಆರಾಧಕರು, ಬೃಹದೇಶ್ವರ ಮಂದಿರವನ್ನ ನಿರ್ಮಿಸಿದವರು. ಆದ್ರೆ ಈಗ ಇವರು ಹಿಂದೂಗಳ ಅನ್ನೋ ಪ್ರಶ್ನೆ ಎದ್ದಿದೆ. ಇದೇ ಈ ಹೊತ್ತಿನ ಬಿಗ್ ಸ್ಟೋರಿ. ಮಹಾ ಹಿಂದೂ ರಾಜರಾಜ ಚೋಳ. ಭಾರತದ ಗಡಿ ವಿಸ್ತರಿಸಿದ ಮಹಾರಾಜ ರಾಜರಾಜ ಚೋಳ. ಹಿಂದೂ ಧರ್ಮದ ಉತ್ತುಂಗಕ್ಕೆ ನೀಡಿದ್ದ ಕೊಡುಗೆ ಅಪಾರ. ಶಿವನ ಗಣದಿಂದಲೇ ಬಂದ ಚೋಳರು ಹಿಂದೂಗಳಲ್ಲ ಅನ್ನೋದು ಸರಿನಾ? ಪೊನ್ನಿಯಿನ್ ಸೆಲ್ವನ್ ಒನ್ ಖ್ಯಾತ ನಿರ್ದೇಶಕ ಮಣಿರತ್ನಂ ಸಾರಥ್ಯದಲ್ಲಿ ಮೂಡಿಬಂದ ಐತಿಹಾಸಿಕ ಸಿನಿಮಾ. ಈ ಸಿನಿಮಾದ ಟ್ರೈಲರ್ ಝಲಕ್ಕಿದು. ದಕ್ಷಿಣ ಭಾರತವನ್ನ ಸುದೀರ್ಘವಾಗಿ ಆಳಿದ ಅತ್ಯಂತ ಪ್ರಾಚೀನ ಚೋಳ ಸಾಮ್ರಾಜ್ಯದ ಕಥೆ ಇದು. ಈ ಕಪ್ಪು ಮಣ್ಣಿನ ನೆಲವನ್ನ ಸುದೀರ್ಘವಾಗಿ ಆಳಿದ ರಾಜ ಮನೆತನದ ಕಥೆ ಇದು. ಅರ್ಧ ಜಗತ್ತನ್ನೇ ಆಳಿದ ವೈಭವೋಪೇತ ಡೈನಾಸ್ಟಿ ಕಥೆ ಇದು. ದಕ್ಷಿಣ ಭಾರತದಿಂದ ಹಿಡಿದು ಸಪ್ತ ಸಾಗರದಾಚೆಗೆ ಮೆರೆದ ಭವ್ಯ ಸಾಮ್ರಾಟನ ಕಥೆ ಇದು. ಸಾಗರೋತ್ತರ ದಿಗ್ವಿಜಯಗಳು, ಸಮುದ್ರಗಳನ್ನ ದಾಟಿ ಸಾಮ್ರಾಜ್ಯವನ್ನ ವಿಸ್ತರಿಸಿದ ರಣರೋಚಕ ಕಥೆ ಇದು. ದಕ್ಷಿಣ ಭಾರತದ ಇತಿಹಾಸದ ಪುಟಗಳಲ್ಲಿ ಅವಿತ ಸಾಮ್ರಾಜ್ಯದ ರೋಚಕ ಅಧ್ಯಾಯ. ಆ ಚರಿತ್ರೆಯ ಕಥಾ ನಾಯಕನೇ ರಾಜರಾಜ ಚೋಳ. ಇದೇ ರಾಜರಾಜ ಚೋಳನ ಚರಿತ್ರೆ ಜೀವನಗಾಥೆಯನ್ನ ಮಣಿರತ್ನಂ ಸಿನಿಮಾ ರೂಪದಲ್ಲಿ ತಂದಿದ್ದಾರೆ. ಇದೇ ಪೊನ್ನಿಯಿನ್ ಸೆಲ್ವನ್ ಸಿನಿಮಾ ಈಗ ಚರ್ಚೆಗೆ ಗ್ರಾಸವಾಗಿದೆ. ಟ್ವಿಟರ್ನಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿದೆ. ಚೋಳರು ಹಿಂದೂಗಳೇ ಅಲ್ವಾ ಅನ್ನೋ ಆ ಒಂದು ವಿಚಾರ ಈಗ ಭಾರಿ ಸದ್ದು ಮಾಡ್ತಾ ಇದೆ. ಚೋಳ ರಾಜ ಹಿಂದೂ ಅಲ್ಲ, ವಿವಾದದ ಕಿಡಿ ಹೊತ್ತಿಸಿದ ಕಮಲ್ ಹಾಸನ್ ಹೇಳಿಕೆ. ಪೊನ್ನಿಯಿನ್ ಸೆಲ್ವನ್ ಒನ್ ಮಣಿರತ್ನಂ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಐತಿಹಾಸಿಕ ಕಥಾ ಹಂದರದ ಸಿನಿಮಾ. ಇದೇ ಕಾರಣಕ್ಕಾಗಿ ಈ ಸಿನಿಮಾ ಮೇಲೆ ಅಭಿಮಾನಿಗಳಿಗೆ ಬೆಟ್ಟದಷ್ಟು ನಿರೀಕ್ಷೆ ಇತ್ತು. ಅಷ್ಟೇ ಅಲ್ಲದೆ ಬಹುತಾರಾಗಣದ ಸಿನಿಮಾ ಕೂಡ ಹೌದು. ಹಾಗಾಗಿ ದೊಡ್ಡ ಮಟ್ಟದಲ್ಲಿಯೇ ಹವಾ ಕ್ರಿಯೇಟ್ ಮಾಡಿತು. ಜಿಯಾನ್ ವಿಕ್ರಮ್, ಐಶ್ವರ್ಯ ರಾಯ್ ಬಚ್ಚನ್, ಕಾರ್ತಿ, ತ್ರಿಷಾ, ಜಯಂ ರವಿ ಹೀಗೆ ದಿಗ್ಗಜ ನಟನಟಿಯರೇ ಈ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಆದ್ರೆ ಈ ಮೂವಿ ಈಗ ಸದ್ದು ಮಾಡ್ತಾ ಇರೋದು ಬಹುತಾರಾಗಣವೋ ಅಥವಾ ಸಿನಿಮಾದ ಸಬ್ಜೆಕ್ಟ್ ನಿಂದಲ್ಲ. ದಕ್ಷಿಣ ಭಾರತದ ಖ್ಯಾತ ನಟ ಕಮಲ್ ಹಾಸನ್ ಹಾಗೂ ತಮಿಳಿನ ಖ್ಯಾತ ನಿರ್ದೇಶಕ ವೆಟ್ರಿಮಾರನ್ ಇಬ್ಬರು ಕೊಟ್ಟ ಆ ಒಂದು ವಿವಾದಾತ್ಮಕ ಹೇಳಿಕೆಯಿಂದ ಈ ಸಿನಿಮಾ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಚೋಳ ರಾಜ ಹಿಂದೂವಾಗಿರಲಿಲ್ಲ ಅಂತ ಕೊಟ್ಟ ಹೇಳಿಕೆ ಈಗ ವಿವಾದದ ಬಿರುಗಾಳಿಯನ್ನೇ ಸೃಷ್ಟಿಸಿದೆ. மதங்கிற பேர் ராஜராஜ சோழ காலத்துல கிடையாதுங்க. அப்படி வைணவம்னு இருந்தது, சைவம்னு இருந்தது, சமணம்னு இருந்ததே தவிர அது வெள்ளக்காரங்க நமக்கு வச்ச பேர். என்ன சொல்றதுன்னு தெரியாம தூட்டுக்குடின்னு சொன்ன மாதிரி தான் அது. ಎಸ್, ಇದೇ ಹೇಳಿಕೆ
ಚೋಳರಾಜ ಹಿಂದುವಲ್ಲ ಎಂಬ ಕಮಲ್ ಹಾಸನ್ ಹಾಗೂ ವೆಟ್ರಿಮಾರನ್ ಕೊಟ್ಟ ಇದೇ ಹೇಳಿಕೆ ಈಗ ದೇಶದಾದ್ಯಂತ ವಿವಾದದ ಕಿಡಿಯನ್ನೇ ಹೊತ್ತಿಸಿದೆ. ದಕ್ಷಿಣ ಭಾರತದ ಜನ ಇವರಿಬ್ಬರ ವಿರುದ್ಧ ಕೆರಳಿ ಕೆಂಡಾಮಂಡಲವಾಗಿದ್ದಾರೆ. ನೆಟ್ಟಿಗರು ಕಮಲ್ ಹಾಸನ್ ಹೇಳಿಕೆಗೆ ನೀಗಿ ಕೆಂಡ ಕಾರ್ತಿದ್ದಾರೆ. ಅವರ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು, ತಮಿಳರು ಹಿಂದೂಗಳಲ್ಲ ಎಂಬ ಹ್ಯಾಶ್ ಟ್ಯಾಗ್ ಸದ್ಯ ಟ್ವಿಟರ್ನಲ್ಲಿ ಭಾರಿ ಟ್ರೆಂಡ್ ಕ್ರಿಯೇಟ್ ಮಾಡಿದೆ. ಅಷ್ಟಕ್ಕೂ ವಿಷಯ ಏನಪ್ಪಾ ಅಂದ್ರೆ, ತಮಿಳಿನ ರಾಷ್ಟ್ರ ಪ್ರಶಸ್ತಿ ವಿಜೇತ ಡೈರೆಕ್ಟರ್ ವೆಟ್ರಿಮಾರನ್ ರಾಜರಾಜ ಚೋಳನನ್ನ ಹಿಂದೂ ಅರಸ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬಿಂಬಿಸಲಾಗ್ತಿದೆ. ಆದರೆ ರಾಜರಾಜ ಚೋಳ ಹಿಂದೂ ಅರಸ ಅಲ್ಲ, ಕಲೆಯನ್ನ ರಾಜಕೀಯದಿಂದ ದೂರವಿರಿಸಬೇಕು ಅನ್ನೋ ರೀತಿಯಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಬೆಂಕಿಗೆ ತುಪ್ಪ ಸುರಿಯುವಂತೆ ಜನಪ್ರಿಯ ನಟ ಕಮಲ್ ಹಾಸನ್ ವೆಟ್ರಿಮಾರನ್ ಹೇಳಿಕೆಗೆ ಬೆಂಬಲ ಸೂಚಿಸಿದ್ದಾರೆ. ಚೋಳರಾಜ ಹಿಂದೂವಾಗಿರಲಿಲ್ಲ ಅಂತ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿ, ಚೋಳ ಸಾಮ್ರಾಜ್ಯದಲ್ಲಿ ಹಿಂದೂ ಎಂಬ ಧರ್ಮವೇ ಇರಲಿಲ್ಲ. ಆಗ ಶೈವ ಮತ್ತು ವೈಷ್ಣವ ಪಂಥಗಳು ಹೆಚ್ಚು ವ್ಯಾಪಿಸಿದ್ವು. ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ ಬಳಿಕ ನಮ್ಮನ್ನ ಹಿಂದೂಗಳು ಅಂತ ಕರೆದಿದ್ದಾರೆ ಅಷ್ಟೇ. ಏನೇ ಆದರೂ ಕಲೆಗೆ ಯಾವುದೇ ಭಾಷೆ, ಧರ್ಮ, ಜಾತಿ ಎಂಬುದು ಇಲ್ಲ. ಇವುಗಳನ್ನ ಮುಂದಿಟ್ಕೊಂಡು ಸಿನಿಮಾ ರಂಗದಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಟ್ವಿಟರ್ನಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ತಮಿಳರು ಹಿಂದೂಗಳಲ್ಲ, ಅವರು ಸಾಂಬಾರ್ನಿಂದ ಬಂದವರು ಅಂತ ಒಬ್ರು ಕಾಲೆಳೆದ್ರೆ, ತಮಿಳರು ಹಿಂದೂಗಳಲ್ಲ, ಚೋಳರು ಹಿಂದೂಗಳಲ್ಲ, ದುರ್ಗಾ ಪೂಜೆ ಮಾಡುವವರು ಹಿಂದೂಗಳಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ವೆಟ್ರಿಮಾರನ್ ಹೇಳಿಕೆಗೆ ಬಿಜೆಪಿ ನಾಯಕರು ಕೂಡ ನೀಗಿ ಕೆಂಡ ಕಾರಿದ್ದಾರೆ. ಬಿಜೆಪಿ ನಾಯಕ ಎಚ್ ರಾಜಾ ರಿಯಾಕ್ಟ್ ಮಾಡಿದ್ದು, ವೆಟ್ರಿಮಾರನ್ ರೀತಿ ನಾನು ಇತಿಹಾಸವನ್ನ ಬಲ್ಲವನಲ್ಲ, ಆದರೆ ರಾಜ ಚೋಳ ನಿರ್ಮಿಸಿದ 2 ಮಸೀದಿ ಅಥವಾ ಚರ್ಚ್ಗಳನ್ನ ತೋರಿಸಲಿ ಅಂತ ಸವಾಲು ಹಾಕಿದ್ದಾರೆ. ಚೋಳರು ಹಿಂದೂಗಳಲ್ವಾ? ಚೋಳರ ಚರಿತ್ರೆ ಬಗ್ಗೆ ಇತಿಹಾಸ ಏನ್ ಹೇಳುತ್ತೆ? ಹೌದು, ಅಷ್ಟಕ್ಕೂ ದಕ್ಷಿಣ ಭಾರತವನ್ನ ಶತಮಾನಗಳ ಕಾಲ ಆಳಿದ, ಇಡೀ ಜಗತ್ತಿನಲ್ಲಿ ಕೀರ್ತಿಯ ಪತಾಕೆಯನ್ನ ಹಾರಿಸಿದ, ಇತಿಹಾಸದ ಪುಟಗಳಲ್ಲಿ ಎಂದಿಗೂ ಅಚ್ಚಳಿಯದೆ ಉಳಿಯುವಂತಹ ಸಾಧನೆ ಮಾಡಿದ, ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತಹ ಚರಿತ್ರೆ ಸೃಷ್ಟಿಸಿದ, ಸಾಗರದಾಚೆಗೂ ತಮ್ಮ ಸಾಮ್ರಾಜ್ಯ ವಿಸ್ತರಿಸಿದ, ಚೀನಾದವರೆಗೂ ತಮ್ಮ ಹೆಜ್ಜೆ ಗುರುತುಗಳನ್ನ ಮೂಡಿಸಿರೋ ಚೋಳರು ನಿಜಕ್ಕೂ ಹಿಂದೂಗಳಲ್ವಾ? ಅಷ್ಟಕ್ಕೂ ಚೋಳ ಸಾಮ್ರಾಜ್ಯದ ಬಗ್ಗೆ, ಅವರ ಸಾಹಸಗಾಥೆಯ ಬಗ್ಗೆ ಇತಿಹಾಸದ ಪುಟಗಳು ಹೇಳೋದೇನೋ? ಯಾರು ಈ ರಾಜರಾಜ ಚೋಳ? ಸಿನಿಮಾದ ಕಥಾನಾಯಕ ಮಾತ್ರವಲ್ಲ, ಚೋಳ ಸಾಮ್ರಾಜ್ಯದ ಮಹಾ ಅಧಿಪತಿ. ಚೋಳ ಸಾಮ್ರಾಜ್ಯವನ್ನ ಉತ್ತುಂಗಕ್ಕೆ ಏರಿಸಿದ್ದ ಕೀರ್ತಿ ಈತನಿಗೆ ಸಲ್ಲುತ್ತೆ. ಈತನ ಆಳ್ವಿಕೆಯಲ್ಲಿ ಚೋಳ ಸಾಮ್ರಾಜ್ಯ ಹೇಗೆ ಸಿರಿವಂತಿಕೆಯಿಂದ ಕೂಡಿತು? ಚೋಳ ಸಾಮ್ರಾಜ್ಯದ ಗತವೈಭವ ಹೇಗಿತ್ತು? ಸಾಗರದಾಚೆಗೂ ಸಾಮ್ರಾಜ್ಯ ವಿಸ್ತರಿಸಿದ ಆ ಸಾಮ್ರಾಟನ ವೀರ ಯಶೋಗಾಥೆ ಏನು? ಚೋಳರು ಹಿಂದೂಗಳು ಅನ್ನೋದಕ್ಕೆ ಏನೆಲ್ಲ ಕುರುಹುಗಳಿವೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇತಿಹಾಸದ ಪುಟಗಳಲ್ಲಿ ಹುದುಗಿ ಹೋದ ಚೋಳ ಸಾಮ್ರಾಜ್ಯದ ಗತವೈಭವವನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನ ನಾವು ಮಾಡ್ತೀವಿ. ಚೋಳ ಸಾಮ್ರಾಜ್ಯ ದಕ್ಷಿಣ ಭಾರತದ ಅತ್ಯಂತ ಪ್ರಾಚೀನ ರಾಜಮನೆತನಗಳಲ್ಲಿ ಒಂದು. ಚೇರ ಪಾಂಡ್ಯರ ಜೊತೆಗೆ ಚೋಳರು ಕೂಡ ಕ್ರಿಸ್ತಪೂರ್ವದಲ್ಲೇ ಇದ್ದುದಕ್ಕೆ ಆಧಾರಗಳಿವೆ. 100 ಅಲ್ಲ 200 ಭಾರತವನ್ನ ಸುದೀರ್ಘವಾಗಿ 1500 ವರ್ಷಗಳ ಕಾಲ ಆಳಿದ ರಾಜವಂಶದ ಕಥೆ ಇದು. ವಾಸ್ತವವಾಗಿ ದಕ್ಷಿಣ ಭಾರತವನ್ನ ಆಳಿದ ಮೊದಲ ರಾಜವಂಶ ವಿಜಯಾಲ ಚೋಳ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ರಾಜ. 3ನೇ ಶತಮಾನದಲ್ಲಿ ಚೋಳರು ತಮ್ಮ ಆಳ್ವಿಕೆಯನ್ನ ಸ್ಥಾಪಿಸಿದ್ರು. ಅಶೋಕ ಚಕ್ರವರ್ತಿ ಶಾಸನಗಳಲ್ಲಿ ಚೋಳ ಸಾಮ್ರಾಜ್ಯದ ಪುರಾವೆಗಳಿವೆ. ಸಾಮ್ರಾಟ ಅಶೋಕನ ಸಾಮ್ರಾಜ್ಯಕ್ಕಿಂತ ಹೆಚ್ಚು ಕಾಲ ಚೋಳ ಸಾಮ್ರಾಜ್ಯದ ಧ್ವಜವನ್ನ ಹಾರಿಸಲಾಯಿತು ಅನ್ನೋದಕ್ಕೆ ಇತಿಹಾಸದಲ್ಲಿ ಪುರಾವೆಗಳಿವೆ. ಇನ್ನು ಹೆಮ್ಮೆಯ ಚೋಳ ಸಾಮ್ರಾಜ್ಯ ಸ್ಥಾಪಿತವಾಗಿದ್ದು ನಮ್ಮ ಜೀವನದಿ ಕಾವೇರಿ ನದಿ ಪ್ರಾಂತ್ಯದಲ್ಲೇ. ಮೌರ್ವರ
ಚೋಳರ ಆಳ್ವಿಕೆಗೂ ಮುನ್ನ ಚೋಳ ವಂಶ ಇದ್ದುದಕ್ಕೆ ಸಾಮ್ರಾಟ ಅಶೋಕನ ಶಾಸನಗಳೇ ಸಾಕ್ಷಿಯಾಗಿದೆ. ದಕ್ಷಿಣದಲ್ಲಿ ಚೋಳರ ಆಡಳಿತ ಇದ್ದುದರ ಬಗ್ಗೆ ಅಶೋಕನ ಶಾಸನಗಳಲ್ಲಿ ಸಾಕಷ್ಟು ಬಾರಿ ತಿಳಿಸಲಾಗಿದೆ. ಚೋಳರು ಕಾವೇರಿ ಜಲಾನಯನ ಪ್ರದೇಶದ ವಾಸಿಗಳು. ಅವರ ಮೂಲ ನೆಲೆ ಕಾವೇರಿ ನದಿ ತೀರದ ಕಾವೇರಿ ಪಟ್ಟಣಂ ಅಂತ ಹೇಳಲಾಗುತ್ತೆ. ಚೋಳ ವಂಶದ ಮೊದಲಾರ್ಧದಲ್ಲಿ ಕರಿಕಾಲ ಚೋಳ ಅನ್ನೋ ರಾಜನ ಬಗ್ಗೆ ಹೆಚ್ಚು ಮಾಹಿತಿ ಸಿಗುತ್ತೆ. ಅದು ಕೂಡ ತಮಿಳುನಾಡಿನ ಸಂಗಮ ಕಾಲದಲ್ಲಿ ಈ ಚೋಳ ಅರಸ ಇದ್ದ. ಇನ್ನು ಚೋಳ ರಾಜವಂಶ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿಕೊಂಡಿತ್ತು ಅನ್ನೋದನ್ನ ಕೇಳಿದ್ರೆ ಒಮ್ಮೆ ನೀವು ಕೂಡ ಮೂಗಿನ ಮೇಲೆ ಬೆರಳಿಡ್ತೀರಾ. ಮಧ್ಯಕಾಲೀನ ಯುಗದಲ್ಲಿ ಚೋಳ ರಾಜವಂಶವು ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಮತ್ತು ಅಭಿವೃದ್ಧಿ ಪಡಿಸೋದಕ್ಕೆ ಹೆಚ್ಚು ಆದ್ಯತೆ ನೀಡಿತು. ರಾಜ ಚೋಳ ಹಾಗೂ ರಾಜೇಂದ್ರ ಚೋಳನ ಕಾಲದಲ್ಲಿ ಚೋಳ ಸಾಮ್ರಾಜ್ಯ ಅಷ್ಟ ದಿಕ್ಕುಗಳನ್ನು ತನ್ನ ಭದ್ರಕೋಟೆಯನ್ನು ವಿಸ್ತರಿಸಿಕೊಳ್ತು. ಈ ಕಡೆ ಕರ್ನಾಟಕ, ತಮಿಳುನಾಡು, ದಕ್ಷಿಣದ ದಖನ್ ಪ್ರಸ್ಥಭೂಮಿಯವರೆಗೆ ಚೋಳ ಸಾಮ್ರಾಜ್ಯದ ಬೇರುಗಳು ಹಬ್ಬಿಕೊಂಡಿದ್ದವು. ಅಷ್ಟೇ ಅಲ್ಲ, ಗಂಗಾ ನದಿ ತಟದವರೆಗೂ ತಮ್ಮ ಸಾಮ್ರಾಜ್ಯ ವಿಸ್ತರಿಸಿದ್ದ ಚೋಳರು ಪವಿತ್ರ ಗಂಗಾ ನದಿ ನೀರನ್ನ ತಂದು ತಮ್ಮ ರಾಜಧಾನಿ ಕೊಳಕ್ಕೆ ಎರೆದಿದ್ರು. ಅಷ್ಟೇ, ಇದು ಗಂಗೆಯಷ್ಟೇ ಪವಿತ್ರವಾಯಿತು ಅನ್ನೋ ಭಕ್ತಿ ಭಾವನೆಯನ್ನ ಹೊಂದು ಪುನೀತರಾಗಿದ್ರು. ಶಿವಭಕ್ತಿಯಲ್ಲಿ ಚೋಳರನ್ನ ಮೀರಿಸೋರು ಯಾರು ಹೇಗೆ ಇರ್ಲಿಲ್ವೋ ಅದೇ ರೀತಿ ಅವರ ಶೌರ್ಯಕ್ಕೆ ಸಮವಾದವರು ಯಾರೂ ಇರಲಿಲ್ಲ. ಇದೇ ಕಾರಣದಿಂದ 1000ಕ್ಕೂ ವರ್ಷ ಅಧಿಕಾರ ನಡೆಸಿದ್ದ ಚೋಳ ವಂಶ ಭಾರತದಾಚೆಯೂ ಭಾರತದ ಗಡಿಯನ್ನ ಭೌಗೋಳಿಕವಾಗಿ, ಧಾರ್ಮಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ವಿಸ್ತರಿಸಿದ್ರು. ಅದರ ಕುರುಹುಗಳು, ಅದರ ಸಾಕ್ಷಿಗಳು ಎಂದಿಗೂ ಹೇರಳವಾಗಿ ಹಲವು ದೇಶಗಳಲ್ಲಿ ಪತ್ತೆಯಾಗುತ್ತಲೇ ಇವೆ. ಹೌದು, ಚೋಳರು ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿರಲಿಲ್ಲ. ಸಪ್ತ ಸಾಗರದಾಚೆಗೂ ಚೋಳರ ಚರಿತ್ರೆಯನ್ನ ಕೂಗಿ ಸಾರುವ ಕುರುಹುಗಳಿವೆ. ರಾವಣನ ನಾಡು ಲಂಕೆಯಿಂದ ಹಿಡಿದು ದೈತ್ಯ ರಾಷ್ಟ್ರ ಚೀನಾದ ಅಂಚಿನವರೆಗೂ ಚೋಳ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು. ಅಷ್ಟೇ ಅಲ್ಲ, ಇಂಡೋನೇಷ್ಯಾ, ಸಮಾತ್ರಾದಲ್ಲಿ ಚೋಳರು ತಮ್ಮ ದಿಗ್ವಿಜಯದ ರಣಕಹಳೆ ಮುಳುಗಿಸಿದರು. ಹಾಗೆ ಜಾವಾ, ವಿಯೆಟ್ನಾಂನಲ್ಲೂ ಚೋಳರ ಕುರುಹುಗಳಿವೆ. ಚೋಳರು ಕಟ್ಟಿದ ದೇವಸ್ಥಾನಗಳು ಇತಿಹಾಸವನ್ನ ಹೇಳುತ್ತಿವೆ. ಇಂದಿಗೂ ಈ ದೇಶಗಳಲ್ಲಿ ಉತ್ಖನನ ಮಾಡಿದಾಗ ಬೃಹದಾಕಾರದ ಶಿವಲಿಂಗಗಳು ಪತ್ತೆಯಾಗುತ್ತಲೇ ಇವೆ. ಥಾಯ್ಲೆಂಡ್, ಕಾಂಬೋಡಿಯಾದಲ್ಲೂ ಕಪ್ಪು ಮಣ್ಣಿನ ಚಕ್ರವರ್ತಿಗಳು ಸುವರ್ಣಾಕ್ಷರಗಳಲ್ಲಿ ತಮ್ಮ ಚರಿತ್ರೆ ಬರೆದಿದ್ದಾರೆ. ಕಾಂಬೋಡಿಯಾದಲ್ಲಿರೋ ಆಂಕೋರ್ ವಾಟ್ ಜಗತ್ತಿನ ಅತಿದೊಡ್ಡ ಪುರಾತನ ಹಿಂದೂ ದೇವಸ್ಥಾನಗಳಲ್ಲಿ ಸಮುಚ್ಚಯವಾಗಿದೆ. ಇದು ಚೋಳರ ಇತಿಹಾಸದೊಂದಿಗೆ ಬೆಸೆದುಕೊಂಡಿದೆ. ಚೋಳರ ಕಾಲದ ವಾಸ್ತುಶಿಲ್ಪಗಳು ಈ ದೇವಸ್ಥಾನದಲ್ಲಿ ನಿಮಗೆ ಕಾಣಸಿಗುತ್ತೆ. 12ನೇ ಶತಮಾನದಲ್ಲಿ ರಾಜ ಸೂರ್ಯವರ್ಮ ಈ ದೇವಸ್ಥಾನವನ್ನ ಕಟ್ಟಿದ ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನದಲ್ಲಿರೋ ಒಂದೊಂದು ಫಲಕಗಳು, ಶಾಸನಗಳು ಚೋಳರ ವಾಸ್ತುಶಿಲ್ಪದ ಪ್ರತೀಕವಾಗಿದೆ. ಇದರಲ್ಲೇ ಗೊತ್ತಾಗುತ್ತೆ ಚೋಳರ ಚರಿತ್ರೆಯ ಪುಟಗಳು ಸಾಗರದಾಚೆಗೂ ಹೇಗೆ ವಿಜೃಂಭಿಸಿದೆ ಅಂತ. ಅನೇಕ ರಾಜರುಗಳ ಕಾಲದಲ್ಲಿ ಚೋಳ ಸಾಮ್ರಾಜ್ಯ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಉತ್ತುಂಗದಲ್ಲಿದ್ದಕ್ಕೆ ಇವು ಉದಾಹರಣೆಯಾಗಿ ನಿಲ್ಲುತ್ತವೆ. ಶಾಸ್ತ್ರಗಳು ಹೇಳ್ತವೆ ಚೋಳರು ಎಷ್ಟು ಉಚ್ಛ್ರಾಯ ಸ್ಥಿತಿಯನ್ನ ತಲುಪಿದ್ರು ಅಂತಂದ್ರೆ, ಅಷ್ಟು ಪುರಾತನವಾದಂತ ಆಡಳಿತ ಇದ್ರು ಅವರು ತಮ್ಮ ಮೇರು ಮಟ್ಟವನ್ನ, ಉಚ್ಛ್ರಾಯ ಸ್ಥಿತಿಯನ್ನ, ಉತ್ತಂಗವನ್ನ, ತಮ್ಮ ರಾಜ್ಯಾಡಳಿತ ವೈಭವವನ್ನ, ಪರಾಕಾಷ್ಠೆಯನ್ನ ತಲುಪಿದ್ದು 907ನೇ ಇಸ್ವಿಯಿಂದ 1215ನೇ ಇಸ್ವಿ. 907ರಿಂದ 1215ನೇ ಇಸ್ವಿಯವರೆಗೆ ಆಳದಂತ ರಾಜರಾಜ ಚೋಳ, 1ನೇ ರಾಜೇಂದ್ರ ಚೋಳ, 2ನೇ ರಾಜೇಂದ್ರ ಚೋಳ ಮತ್ತು ಅತ್ಯಂತ ಪ್ರಸಿದ್ಧನಾದಂಥ ಪರಾಕ್ರಮಶಾಲಿಯಾದಂಥ ರಾಜ ಕುಲೋತ್ತುಂಗ ಚೋಳ, ಇವರೆಲ್ಲ ಈ ಅವಧಿಯಲ್ಲಿ ಆಳದಂಥವ್ರು. ಸೌತ್ ಈಸ್ಟ್ ಏಷ್ಯಾ ಮತ್ತು ಸೌತ್ ಏಷ್ಯಾ ಅಂತಂದ್ರೆ ದಕ್ಷಿಣ ಏಷ್ಯಾ, ಆಗ್ನೇಯ ಏಷ್ಯಾವನ್ನು, ಇವತ್ತಿನ ಇಂಡೋನೇಷ್ಯಾ, ಮಲೇಷ್ಯಾ ಎಲ್ಲ ಭೂಪ್ರದೇಶಗಳನ್ನು ಇವರ ಚೋಳರ ವಶದಲ್ಲಿತ್ತು ಅನ್ನೋದು ಲೆಕ್ಕ ಹಾಕಿ. ಚೋಳರು ಹಿಂದೂಗಳೆಂದು ಸಾರಿ ಹೇಳುತ್ತೆ ಇತಿಹಾಸ. ಶಿವ, ವಿಷ್ಣು, ರಾಮನನ್ನ ಪೂಜಿಸುತ್ತಿದ್ರು ಸಾಮ್ರಾಟರು. ವೀಕ್ಷಕರೇ, ಹೀಗೆ ಚೋಳರ ಗತವೈಭವದ ಚರಿತ್ರೆಯನ್ನ ಹೇಳ್ತಾ ಹೋದ್ರೆ ಪದಗಳು ಕೂಡ ಕಮ್ಮಿಯಾಗುತ್ತೆ. ಅಷ್ಟರ ಮಟ್ಟಿಗೆ ಚೋಳರು ತಮ್ಮ ಸಾಮ್ರಾಜ್ಯವನ್ನ ಬೆಳೆಸಿದ್ರು. ಇನ್ನು ಕಮಿಂಗ್ ಬ್ಯಾಕ್ ಟು ಈಗ ಚರ್ಚೆಯ ಕೇಂದ್ರ ಬಿಂದುವಾಗಿರೋ ವಿಚಾರ, ವಿವಾದದ ಬಿರುಗಾಳಿಯನ್ನ ಎಬ್ಬಿಸಿರೋ ವಿಚಾರ ಅಂದ್ರೆ ಚೋಳರು ಹಿಂದೂಗಳು ಹೌದೋ ಅಲ್ವೋ ಅನ್ನೋದು. ಚೋಳರು ಶಿವನ ಆರಾಧಕರು, ವಿಷ್ಣುವನ್ನ ಅನುಸರಿಸ್ತಿದ್ರು, ಸೂರ್ಯನ ವಂಶದವರು. ಇದ್ಯಾವುದು ಕಟ್ಟುಕತೆಯಲ್ಲ, ಅದು ಜನಪದ ಮಾನಸಿಕ ಪ್ರತೀಕ. ಅಷ್ಟೇ ಅಲ್ಲ,
ಹೇರಳ ಸಾಕ್ಷ್ಯಾಧಾರ ಹೊಂದಿರೋ ಇತಿಹಾಸದ ಮಹಾನ್ ಗ್ರಂಥ. ಚೋಳರು ತಮ್ಮ ಸುದೀರ್ಘ ಆಡಳಿತಾವಧಿಯ ಬಗ್ಗೆ ಎಲ್ಲಾ ಕುರುಹುಗಳನ್ನ ಬಿಟ್ಟು ಹೋಗಿದ್ದಾರೆ. ದೇವಸ್ಥಾನದ ಶಿಲಾ ಶಾಸನಗಳು, ತಾಮ್ರ ಶಾಸನಗಳು, ತಾಳೆ ಗರಿ ಇವುಗಳಲ್ಲಿ ಚೋಳರ ಪ್ರತಿಯೊಂದು ಹೆಜ್ಜೆ ಗುರುತಿದೆ. ಚೋಳ ತಾಮ್ರ ಶಾಸನಗಳು ಅವರ ವಂಶಾವಳಿಯನ್ನ ಪತ್ತೆ ಹಚ್ಚುವ ವಿವರವಾದ ವಂಶಾವಳಿಯನ್ನ ಒದಗಿಸುತ್ತೆ. ಚೋಳರ ಇತಿಹಾಸವನ್ನ ಸಂಗಮ ಸಾಹಿತ್ಯ ತುಂಬಾ ಅಚ್ಚುಕಟ್ಟಾಗಿ ವರ್ಣಿಸಿದೆ. ವೈಜ್ಞಾನಿಕ ಸಾಕ್ಷ್ಯ, ಜನಪದೀಯ ಉಲ್ಲೇಖ, ಗ್ರಾಂಥಿಕ ಪರಿಭಾಷೆ, ಪುರಾತತ್ವ ಶಾಸ್ತ್ರ, ಪ್ರತಿಯೊಂದು ಚೋಳರು ಮಹಾನ್ ಹಿಂದೂಗಳು ಅನ್ನೋದನ್ನ ಘಂಟಾ ಘೋಷವಾಗಿ ಸಾರುತ್ತವೆ. ಹಿಂದೂ ಅನ್ನೋದು ಒಂದು ಜೀವನ ಪದ್ಧತಿ. ಈ ಪದ್ಧತಿಗೆ ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಯೋಗ, ಆರಾಧನೆ, ಭಕ್ತಿ, ಪೂಜಾ ವಿಧಾನ, ಯಜ್ಞ ಇವುಗಳ ತಳಹದಿ ಇವೆ. ಇವುಗಳ ಆಧಾರದಲ್ಲೇ ತಮ್ಮ ಆಳ್ವಿಕೆ ಮಾಡಿ ಸಾಮ್ರಾಜ್ಯ ವಿಸ್ತರಿಸಿದ್ದ ಕೀರ್ತಿಯು ಚೋಳರಿಗೆ ಸಲ್ಲುತ್ತೆ. ಇದೇ ಕಾರಣದಿಂದ ಸಹಜವಾಗಿ ಇತಿಹಾಸಕಾರರು ಕಮಲ್ ಹಾಸನ್ ನೀಡಿದಂತಹ ಬಾಲಿಶ ಹೇಳಿಕೆಯನ್ನ ಒಕ್ಕೊರಳಿನಿಂದ ಖಂಡಿಸುತ್ತಿದ್ದಾರೆ. ತಮ್ಮನ್ನು ತಾವು ಶಿವಗಣದವರು ಅಂತ ಹೇಳ್ಕೊಳ್ತಾರೆ. ಶಿವನ ಗಣದ ಮೂಲ ಬಗ್ಗೆ ಅವರು ತಮ್ಮನ್ನು ಹೇಳ್ಕೊಳ್ತಾರೆ. ಇಲ್ಲಿ ಸುಮಾರು 21ಕ್ಕೂ ಹೆಚ್ಚು ಅರಸರ ಬಗ್ಗೆ ಅಧಿಕೃತವಾದಂತಹ ಮಾಹಿತಿ ಇದೆ. ಈಗ ತಾವು ಆರಂಭದಲ್ಲಿ ಹೇಳಿದಾಗೆ ಕಮಲ್ ಹಾಸನ್ ಅವರು ಒಂದು ಮಾತನ್ನ ಇತ್ತೀಚೆಗೆ ಹೇಳ್ಬಿಟ್ರು. ಏನು ಅಂತಂದ್ರೆ, ಚೋಳರು ಹಿಂದೂ ಧರ್ಮದವರೇ ಅಲ್ಲ, ಹಿಂದೂ ಧರ್ಮ ಅಸ್ತಿತ್ವದಲ್ಲೇ ಇರಲಿಲ್ಲ, ಆಗ ಏನೇನೋ ಇದಕ್ಕಿಂತ ಹೆಚ್ಚು ಬಾಲಿಶವಾದಂತಹ ಸ್ಟೇಟ್ಮೆಂಟ್ ಇನ್ನೇನ್ ಕೊಡ್ಲಿಕ್ಕೆ ಸಾಧ್ಯ? ವಿಷ್ಣು, ಬ್ರಹ್ಮ, ಸೂರ್ಯ ವಂಶದಿಂದ ಚೋಳರ ರಾಜವಂಶ ಪ್ರಾರಂಭವಾಗುತ್ತೆ. ಚೋಳರು ತಮ್ಮನ್ನ ತಾವು ಸೂರ್ಯವಂಶಿ ಅಂತ ಕರೆದುಕೊಳ್ತಾರೆ. ಶಿವಭಕ್ತರಾದ ಚೋಳರು ವಿಷ್ಣುವನ್ನ ತಮ್ಮ ರಾಜವಂಶದ ಮೊದಲ ರಾಜ ಅಂತ ಕರೀತಾರೆ. ಹರಿಶ್ಚಂದ್ರ, ದುಷ್ಯಂತ, ಭಗೀರಥ ನಂತರ ರಘುವಂಶ ಬರುತ್ತೆ. ರಘು ಅನ್ನೋ 36ನೇ ರಾಜ ಶ್ರೀರಾಮನನ್ನ ಅನುಸರಿಸಿದ್ದ. ಇದರ ಜೊತೆಗೆ ಚೋಳರು ತಮ್ಮನ್ನ ತಾವು ರಾಮನ ವಂಶಸ್ಥರೆಂದು ಕೂಡ ನಂಬುತ್ತಾರೆ. ಶಿವನ ದೇವಾಲಯಗಳನ್ನ ಕಟ್ಟಿ ಹಿಂದೂ ಧರ್ಮವನ್ನ ಜಗತ್ತಿಗೆ ಸಾರಿದವರು ಚೋಳರು. ಚೋಳರ ರಕ್ತದ ಪ್ರತಿ ಕಣಕಣದಲ್ಲೂ ಹಿಂದೂ ಧರ್ಮದ ಅಸ್ಮಿತೆಯೇ ತುಂಬಿಕೊಂಡಿದೆ. ಚೋಳರು ಮಹಾನ್ ಶಿವಭಕ್ತರು. ಭರತ ಖಂಡದ ಇತಿಹಾಸದಲ್ಲೇ ಚೋಳರು ಕಟ್ಟಿರುವಷ್ಟು ಶಿವ ದೇವಾಲಯಗಳನ್ನ ಮತ್ತೆ ಯಾವ ರಾಜರು ಕಟ್ಟಿಲ್ಲ ಅಂತ ಧರ್ಮೇಂದ್ರ ಕೂಡ ಸಾರಿದ್ದಾರೆ. ಚೋಳರು ಹೇಗೆ ಮಹಾನ್ ದೈವ ಭಕ್ತರೋ ಅದೇ ರೀತಿ ಸಾಮ್ರಾಜ್ಯವನ್ನ ವಿಸ್ತರಿಸೋದ್ರಲ್ಲೂ ಎತ್ತಿದ ಕೈ. ಅಷ್ಟೇ ಅಲ್ಲ, ದೇಶದ ವಾಸ್ತುಶಿಲ್ಪಕ್ಕೆ, ಪರಂಪರೆಗೆ, ನೀರಾವರಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಅಷ್ಟಕ್ಕೂ ಚೋಳರು ನಮ್ಮ ದೇಶಕ್ಕೆ ಕೊಟ್ಟ ಆ ಮಹಾನ್ ಕೊಡುಗೆಗಳು ಯಾವುದು? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಚೋಳರು ದೇಶ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಸುದೀರ್ಘವಾಗಿ ದಕ್ಷಿಣ ಭಾರತವನ್ನ ಆಳಿದ್ದ ಚೋಳರು ವಾಸ್ತುಶಿಲ್ಪ, ಕಲೆಗೆ ಕೊಡುಗೆ ನೀಡಿದ್ದಾರೆ. ಶಿವನ ದೇವಾಲಯಗಳನ್ನ ಕಟ್ಟಿಸಿದ್ದಾರೆ. ನೀರಾವರಿ ಅಭಿವೃದ್ಧಿಗಾಗಿ ಕೆರೆ ಕಟ್ಟೆಗಳನ್ನ ಕಟ್ಟಿಸಿದ್ದಾರೆ. ಚೋಳರ ಕಾಲದಲ್ಲಿ ಸಾಹಿತ್ಯ ಕ್ಷೇತ್ರ ಉತ್ತುಂಗದಲ್ಲಿತ್ತು. ಈ ಬಗ್ಗೆ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ದೇಶಕ್ಕೆ ಚೋಳರ ಕೊಡುಗೆಗಳೇನು ಅಂತ ನೋಡೋಣ. ಆದ್ರೆ ಅದಕ್ಕೂ ಮೊದಲು ಚೋಳರ ಹಿಂದೂ ಚರಿತ್ರೆಯ ಬಗ್ಗೆ ಮತ್ತಷ್ಟು ಕಣ್ಣು ಹಾಯಿಸೋಣ. ಚೋಳರು ಹೇಗೆ ಮಹಾನ್ ದೈವ ಭಕ್ತರೋ ಹಾಗೆ ದೇಶದ ಸಂಸ್ಕೃತಿ, ಸಾಹಿತ್ಯ, ಪರಂಪರೆಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ದೇಶಾದ್ಯಂತ, ದೇಶದಾಚೆಗೂ ಹಿಂದೂ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ. ವಾಸ್ತುಶಿಲ್ಪಕಲೆಗೆ ತಮ್ಮದೇ ಆದ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಚೋಳರು ಭಾರತಕ್ಕೆ ಕೊಟ್ಟ ಕೊಡುಗೆಗಳನ್ನ ನೋಡೋದಾದ್ರೆ, ಚೋಳರ ಆಳ್ವಿಕೆಯಲ್ಲಿ ಭವ್ಯ ದೇವಾಲಯಗಳನ್ನ ನಿರ್ಮಾಣ ಮಾಡಲಾಗಿತ್ತು. 70ಕ್ಕೂ ಹೆಚ್ಚು ಶಿವ ದೇವಾಲಯಗಳು ನಿರ್ಮಿಸಲಾಗಿದ್ದು, ಬೃಹದೇಶ್ವರ ದೇವಾಲಯ ಇವರ ಪ್ರಮುಖ ಕೊಡುಗೆಯಾಗಿದೆ. ವಿದೇಶಗಳಲ್ಲೂ ಚೋಳರು ಶಿವನ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದಾರೆ. ಭಾರತೀಯ ಸಂಸ್ಕೃತಿಯನ್ನ ವಿದೇಶಗಳಿಗೆ ಹರಡಿದ್ದಾರೆ. ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೌಕಾ ಸೈನ್ಯ ನಿರ್ಮಾಣ ಮಾಡಿದ್ದ ಕೀರ್ತಿ ಚೋಳರಿಗೆ ಸಲ್ಲುತ್ತೆ. ಶ್ರೀಲಂಕಾವನ್ನ ಚೋಳರು ವಶಪಡಿಸಿಕೊಂಡಿದ್ರು. ಚೋಳರ ನೀರಾವರಿ ವ್ಯವಸ್ಥೆಗೆ ವಿಶೇಷ ಗಮನ ನೀಡಿದ್ದು ಅನೇಕ ಕೆರೆಗಳನ್ನ ಕಟ್ಟಿಸಿದ್ರು. ವಿಶೇಷ ಅಂದ್ರೆ ಬೆಂಗಳೂರಿನ ಬೆಳ್ಳಂದೂರು ಕೆರೆ ಕೂಡ ಚೋಳರ ಕೊಡುಗೆಯೇ. ಗಂಗೈಕೊಂಡ ಚೋಳಪುರದಲ್ಲಿ ವಿಶಾಲ ಸರೋವರವನ್ನ ನಿರ್ಮಾಣ ಮಾಡಲಾಗಿದೆ. ಚೋಳರ ಕಾಲದಲ್ಲಿ ಶಿವ, ಗಣಪತಿ, ವಿಷ್ಣು, ದುರ್ಗೆ, ಕಾರ್ತಿಕೇಯರ ಮೂರ್ತಿಗಳು ಪ್ರಸಿದ್ಧವಾಗಿದ್ದವು.
ವಿದ್ಯೆಗೆ ಪ್ರೋತ್ಸಾಹ ನೀಡಲು ಅಗ್ರಹಾರಗಳನ್ನ ಸ್ಥಾಪನೆ ಮಾಡಲಾಗಿತ್ತು. ಇವರ ಕಾಲದಲ್ಲಿ ತಮಿಳು ಸಾಹಿತ್ಯ ಸರ್ವತೋಮುಖ ಬೆಳವಣಿಗೆ ಕಂಡಿತು. ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯ, ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿತ್ತು. ಚೋಳರ ಕಾಲದಲ್ಲಿ ಕನ್ನಡ ಸಾಹಿತ್ಯ ಉತ್ತುಂಗಕ್ಕೇರಿದ್ದು ದೇಶದ ವಾಸ್ತುಶಿಲ್ಪ ಕಲೆಗೆ ಚೋಳರು ಅಪಾರ ಕೊಡುಗೆ ನೀಡಿದ್ದಾರೆ. ದೇವಸ್ಥಾನದ ಪ್ರಾಂಗಣದಲ್ಲಿ ವೇದಿಕ್ ಕಾಲೇಜುಗಳನ್ನ ಚೋಳರು ನಿರ್ಮಾಣ ಮಾಡಿದ್ರು. ಚೋಳರು ದಕ್ಷಿಣ ಭಾರತವನ್ನು ಸುದೀರ್ಘವಾಗಿ ಆಳಿದ ಚಕ್ರವರ್ತಿಗಳು. ಸಾಗರದಾಚೆಗೂ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಿ ದೇಶದ ಕೀರ್ತಿ ಪತಾಕೆಯನ್ನ ವಿದೇಶಗಳಲ್ಲೂ ಹಾರಿಸಿದವರು. ಆದರೆ ವಿಪರ್ಯಾಸ ನೋಡಿ, ದೈವ ಭಕ್ತರು ದೇಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ ಚೋಳರ ವಿಚಾರವಾಗಿ ಇಂದು ವಿವಾದ ಸೃಷ್ಟಿಯಾಗಿದೆ. ದೇಶಕ್ಕೆ ಅವರು ಕೊಟ್ಟ ಕೊಡುಗೆಗಳು, ಅವರ ವೀರಗಾಥೆ ಬಗ್ಗೆ ಮಾತನಾಡುವ ಬದಲು ನಮ್ಮ ಜನ, ಅದರಲ್ಲೂ ಪಬ್ಲಿಕ್ ಫಿಗರ್ ಆಗಿರುವಂತಹ ನಟ ಕಮಲ್ ಹಾಸನ್ ಚೋಳರು ಹಿಂದೂಗಳಲ್ಲ ಅಂತ ಈ ರೀತಿ ಬಾಲಿಶ ವಿವಾದಾತ್ಮಕ ಹೇಳಿಕೆ ನೀಡಿರೋದು ನಿಜಕ್ಕೂ ಖಂಡನೀಯ. ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.